ಇನ್ನು ಆರ್ಸಿಬಿ ನೂತನ ನಾಯಕನ ಹೆಸರು ಘೋಷಣೆಯಾಗಿದೆ. ಆರ್ಸಿಬಿಯ ನೂತನ ನಾಯಕನ ಹೆಸರು ಘೋಷಣೆಯಾಗಿರುವಂತದ್ದು. ಇನ್ನು ಸ್ಫೋಟಕ ಬ್ಯಾಟರ್ ರಜತ್ಗೆ ಆರ್ಸಿಬಿ ನೂತನ ನಾಯಕನ ಪಟ್ಟ ಒಲಿದಿದೆ. ರಜತ್ ಪಟೇದಾರ್ ಆರ್ಸಿಬಿಯ ನೂತನ ನಾಯಕನಾಗಿ ಘೋಷಣೆ ಮಾಡಲಾಗಿದೆ. ಬಲಗೈ ಬ್ಯಾಟರ್ ಮತ್ತು ಆಫ್ ಸ್ಪಿನ್ನರ್ ರಜತ್ ಕಳೆದ ಸೀಸನ್ನಲ್ಲಿ ರಜತ್ ಸ್ಫೋಟಕ ಆಟವನ್ನ ಆಡಿದ್ರು. ಇನ್ನು 27 ಪಂದ್ಯ 799 ರನ್ ಗಳಿಸಿರುವಂತಹ ಈ ಆಟಗಾರ 1 ಶತಕ 7 ಅರ್ಧ ಶತಕ ಗಳಿಸಿದ್ದಾರೆ. ರಜತ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ನೂತನ ಸಾರಥಿಯಾಗಿ ಆಯ್ಕೆಯಾಗಿದ್ದು ಆರ್ಸಿಬಿ ನೂತನ ನಾಯಕನ ಹೆಸರನ್ನ ಘೋಷಣೆ ಮಾಡಲಾಗಿದೆ. ಹಾಗಾಗಿ ಸ್ಫೋಟಕ ಬ್ಯಾಟರ್ ರಜತ್ಗೆ ಈ ಪಟ್ಟ ಒಲಿದು ಬಂದಿದೆ. ರಜತ್ ಪಟೇದಾರ್ ಆರ್ಸಿಬಿಯ ಹೊಸ ನಾಯಕನಾಗಿ ಘೋಷಣೆಯನ್ನ ಮಾಡಲಾಗಿದೆ. ಕಳೆದ ಸೀಸನ್ನಲ್ಲಿ ರಜತ್ ಸ್ಫೋಟಕ ಆಟ ಆಡಿದ್ರು. 27 ಪಂದ್ಯ 799 ರನ್ ಗಳಿಸಿರುವಂತಹ ಆಟಗಾರ ಇವರು. ಇನ್ನು 1 ಶತಕ 7 ಅರ್ಧ ಶತಕ ಗಳಿಸಿರುವಂತಹ ರಜತ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ನೂತನ ಸಾರಥಿಯಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಆರ್ಸಿಬಿ ನೂತನ ನಾಯಕನ ಹೆಸರು ಘೋಷಣೆ ಆಗ್ತಾ ಇದ್ದಂತೆ ವಿರಾಟ್ ಕೊಹ್ಲಿ ಕೂಡ ಈ ಕುರಿತು ಮಾತನಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಬನ್ನಿ ನೋಡೋಣ. Everyone, like the others will do as well, that Rajat Patidar is going to be the new captain of RCB. Rajat, firstly, I want to congratulate you, wish you all the very best, and to tell you that the way you have grown in this franchise and the way you have performed, you have really made a place in the hearts of all the fans of RCB all over India, and they get really excited to watch you play. So this is very well deserved, and to tell you that myself and the other team members will be right behind you, and you will have all our support to grow into this role. Of course, it's a big responsibility. I've done this for many years, and Faf's done it for the last few years, and to be seen as the guy who will take this franchise forward, I'm sure it's a huge honor for you, and I'm very, very happy for you. You have earned the right to be in this position. I'm here to inform everyone, like the others will do as well, that Rajat Patidar is going to be the new captain of RCB. Rajat, firstly, I want to congratulate you, wish you all the very best, and to tell you that the way you have grown in this franchise and the way you have performed, you have really made a place in the hearts of all the fans of RCB all over India, and they get really excited to watch you play. So this is very well deserved, and to tell you that myself and the other team members will be right behind you. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ. ಎಸ್ ಮಲ್ಲಿಕಾರ್ಜುನ್, ಇನ್ನು ಆರ್ಸಿಬಿಯ ನೂತನ ನಾಯಕನ ಹೆಸರು ಘೋಷಣೆಯಾಗಿದೆ. ಸ್ಫೋಟಕ ಬ್ಯಾಟರ್ ರಜತ್ಗೆ ಈ ಒಂದು ಪಟ್ಟ ಒಲಿದಿದೆ. ಈ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಎಸ್ ದಿವ್ಯಾ, ಆರ್ಸಿಬಿ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು ಯಾರಾಗ್ತಾರೆ ನಮ್ಗೆ ಮುಂದಿನ ಸಾರಥಿ ಅಂತ ಹೇಳಿ. ಈಗ ರಜತ್ ಪಟೇದಾರ್ ನಮ್ಮ ಆರ್ಸಿಬಿಯ ನೂತನ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಈ ಬಗ್ಗೆ ಅಧಿಕೃತವಾಗಿ ಆರ್ಸಿಬಿ ವೆಬ್ಸೈಟ್ ನಲ್ಲಿ ಹಾಕಲಾಗಿದೆ. ಅದರ ಜೊತೆಗೆ ಎಲ್ಲಾ ಆರ್ಸಿಬಿ ತಂಡದ ಏನು ಆಟಗಾರರಿದ್ದಾರಲ್ಲ ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಾವು ವಿರಾಟ್ ಕೊಹ್ಲಿ ಅವರೇ ಈ ಬಾರಿಯ ನಾಯಕನ ಸ್ಥಾನವನ್ನ ತೆಗೆದುಕೊಳ್ತಾರೆ ಅನ್ನುವಂತ ಒಂದು ಕುತೂಹಲ ಇತ್ತು. ಬಟ್ ಕೆಲ 2-3 ವರ್ಷಗಳ ಹಿಂದೆ ಅವರೇ ಆ ನಾಯಕ ಸ್ಥಾನಕ್ಕೆ ನಿವೃತ್ತಿಯನ್ನು ಘೋಷಿಸಿದ್ರು. ಅದಾದ ನಂತರ 4 ವರ್ಷಗಳ ಕಾಲ ಫಾಫ್ ಡುಪ್ಲಿಸಿ ಅವರು ಈ ಒಂದು ತಂಡವನ್ನ ಮುನ್ನಡೆಸಿದ್ರು. ಬಟ್ ಈ ಒಂದು ಸ್ಥಾನ ಈ ಸರಿ ಯಾರಿಗೆ ಸಿಗುತ್ತೆ ಅನ್ನುವಂತ ಕುತೂಹಲ ಇತ್ತು. ಯಾಕಂದ್ರೆ ಸಾಕಷ್ಟು ಅನುಭವಿ ಆಟಗಾರರಿದ್ರು. ಲಿವಿಂಗ್ ಸ್ಟೋನ್ ಆಗಿರ್ಬೋದು, ಫಿಲ್ ಸಾಲ್ಟ್ ಆಗಿರ್ಬೋದು, ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಇವರೆಲ್ಲದರ ನಡುವೆ ಕೊಹ್ಲಿ ಕೂಡ ಆ ಒಂದು ರೇಸ್ ನಲ್ಲಿ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಕೊನೆಗೂ ಕೂಡ ಒಬ್ಬ ಭಾರತೀಯ ಆಟಗಾರ, ಅದರಲ್ಲೂ ಕೂಡ ಯಂಗ್ 31 ವರ್ಷದ ರಜತ್ಗೆ ಈ ಒಂದು ಪಟ್ಟವನ್ನ ಕಟ್ಟಿದ್ದಾರೆ ಆಯ್ಕೆ ಸಮಿತಿ. ಬಟ್ ಇಲ್ಲೊಂದು ಪ್ರಶ್ನೆ ಉದ್ಭವ ಆಗುತ್ತೆ, ಇಷ್ಟೊಂದು ಅನುಭವ ಇದ್ರೂ ಕೂಡ ಯಾಕೆ ರಜತ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿ.
ಸಾಕಷ್ಟು ದೇಶಿ ಪ್ರತಿಭೆ ಏನು ಕ್ರೀಡೆಗಳಲ್ಲಿ ಅವರು ನಾಯಕನಾಗಿ ಮುನ್ನಡೆಸಿದ್ದಾರೆ. ಮಧ್ಯಪ್ರದೇಶ ತಂಡವನ್ನ ಮುನ್ನಡೆಸಿದಂತ ಅನುಭವ ಇದೆ. ಅದರ ಜೊತೆಗೆ RCB ತಂಡದಲ್ಲಿ ಅನೇಕ ಅನುಭವಿ ಆಟಗಾರರು ಇರೋದ್ರಿಂದ ಖಂಡಿತವಾಗ್ಲೂ ಅವರಿಗೆ ಹೆಲ್ಪ್ ಆಗೇ ಆಗತ್ತೆ. ಈಗಾಗಲೇ ಅದ್ರ ಬಗ್ಗೆ ಕೊಹ್ಲಿ ಕೂಡ ಒಂದು ಅಧಿಕೃತವಾಗಿ ವಿಡಿಯೋ ಪೋಸ್ಟ್ ಕೂಡ ಮಾಡಿದ್ದಾರೆ. ನಾವೆಲ್ಲರೂ ನಿಮ್ ಬೆನ್ನಿಗಿರ್ತೀವಿ, ದೊಡ್ಡ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದೀರಿ, ನಿಮ್ಗೆ ದೊಡ್ಡ ಕಾಂಗ್ರೆಸ್ ಅನ್ನುವಂತ ಮೂಲಕ ಅವರಿಗೆ ಶುಭಾಶಯನ ಕೋರಿದ್ದಾರೆ. RCB 18 ವರ್ಷಗಳ ಒಂದು ಕಾಯುವಿಕೆ ಈ ಸರಿನಾದ್ರೂ ಈ ನಾಯಕತ್ವದಲ್ಲಿ ಅಂತ್ಯ ಆಗತ್ತಾ ಅನ್ನೋ ಒಂದು ಕುತೂಹಲ ಖಂಡಿತವಾಗ್ಲೂ ಇದೆ. RCB ಅಭಿಮಾನಿಗಳಿಗೆ ಭಾರತೀಯ ಒಬ್ಬ ಕ್ಯಾಪ್ಟನ್ ಆದ ಅನ್ನುವಂತ ಒಂದು ಸಂತೃಪ್ತಿ ಖಂಡಿತವಾಗ್ಲೂ ಇದ್ದೇ ಇದೆ ದಿವಿಶ್ರೀ ಇಲ್ಲಿ. ಓಕೆ, ಮಲ್ಲಿಕಾರ್ಜುನ್, ಇನ್ನು ರಜತ್ ಪಟೇದಾರ್ ಒಂದು ಸ್ಫೋಟಕ ಬ್ಯಾಟರ್ ಅಂತಾನೆ ಹೇಳ್ಬೋದು. ಸೊ ಅವರು ಇವಾಗ RCBಯ ನೂತನ ನಾಯಕರಾಗಿ ಹೆಸರು ಘೋಷಣೆ ಆಗ್ತಾ ಇದೆ. ಹಾಗಾಗಿ ಇದು ಕ್ಯಾಪ್ಟನ್ಸಿಯಿಂದಾಗಿ ಇವರ ಆಟಕ್ಕೆ ಏನಾದರೂ ಸಮಸ್ಯೆ ಎದುರಾಗತ್ತಾ, ಹೇಗೆ? ಕ್ಯಾಪ್ಟನ್ಸಿ ಅನ್ನೋದು ಖಂಡಿತವಾಗ್ಲೂ ಒಂದು ಜವಾಬ್ದಾರಿ ಇರುತ್ತೆ. ತಂಡವನ್ನ ಮುನ್ನಡೆಸುವಂತಹದ್ದು. ಅದರ ಜೊತೆಗೆ ಇಂತಹ ಬಲಿಷ್ಠ, ಅದರಲ್ಲೂ ಕೂಡ ವರ್ಲ್ಡ್ ಅಲ್ಲಿ ತುಂಬಾನೇ ಫೇಮಸ್ ಆಗಿರುವಂತಹ ತಂಡ. ಕಪ್ ಗೆದ್ದಿಲ್ಲ ನಿಜ, ಆದ್ರೆ ತುಂಬಾನೇ ಫೇಮಸ್. ಅಭಿಮಾನಿಗಳು ಹೇಗಿರ್ತಾರೆ ಅಥವಾ ಆ ಕ್ರೌಡ್ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಮೊದಲ ಇಂಪಾರ್ಟೆನ್ಸ್ ಆಗುತ್ತೆ. ಅದರ ಜೊತೆಗೆ ನೀವ್ ಹೇಳಿದಂಗೆ ಆಟದ ಮೇಲೆ ಪರಿಣಾಮ ಖಂಡಿತವಾಗ್ಲೂ ಬಿದ್ದೇ ಬರುತ್ತೆ. ಯಾವುದೇ ನಾಯಕನಿಗೂ ಕೂಡ ಆ ಒಂದು ಪರಿಣಾಮ ಬೀರುತ್ತೆ. ಬಟ್ ಯಂಗ್ ಸ್ಟಾರ್ ಇರೋದ್ರಿಂದ ಈಗಿನ ಒಂದು ಫಾರ್ಮೆಟ್ ಗಳೆಲ್ಲ ಚೇಂಜ್ ಆಗಿಬಿಟ್ಟಿದೆ. ಬಂದ ತಕ್ಷಣ ಹೊಡಿಬಡಿ ಆಟವನ್ನ ನೋಡೋದಕ್ಕೆ ಇಷ್ಟಪಡ್ತಾರೆ. ಅಂತಹ ಆಟಗಾರರಲ್ಲಿ ರಜತ್ ಪಟೇದಾರ್ ಕೂಡ ಒಬ್ರು. ನಾಯಕನ ಜವಾಬ್ದಾರಿಯ ಜೊತೆಗೆ ಆ ಹಳೆಯ ಒಂದು ಚಾರ್ಮ್ ಇತ್ತಲ್ಲ, 2024ರಲ್ಲಿ ಆಡಿದ ಆಟವನ್ನು ಏನಾದ್ರೂ ಅವ್ರು ಆಡಿದ್ರೆ ಖಂಡಿತವಾಗ್ಲೂ ಕೂಡ ಅವ್ರಿಗೆ ಯಾವುದೇ ಪ್ರಾಬ್ಲಮ್ಸ್ ಆಗಲ್ಲ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ವಿರಾಟ್ ಕೊಹ್ಲಿ ಅಂತ ಆಟಗಾರರು ತಂಡದಲ್ಲಿ ಇದ್ದಾಗ ನಿಮ್ಗೆ ನಾಯಕತ್ವದ ಪ್ರೆಷರ್ ಇರೋದಿಲ್ಲ. ಖಂಡಿತವಾಗ್ಲೂ ಅವರ ಒಂದು ಹೆಲ್ಪ್ ಮೂಡಿ ಬರುತ್ತೆ. ಈಗ ಆಸ್ಟ್ರೇಲಿಯಾ ಸರಣಿಯಲ್ಲಿ ಆಗಿರ್ಬೋದು, ಇಂಗ್ಲೆಂಡ್ ಸರಣಿಯಲ್ಲಿ ಆಗಿರ್ಬೋದು, ಬುಮ್ರಾ ಅವ್ರ ನಾಯಕತ್ವವನ್ನು ಮಾಡ್ತಾ ಇದ್ರು. ಅಲ್ಲಿ ಕೊಹ್ಲಿ ಅವರು ಹೇಗೆ ಅವರ ಸಲಹೆಗಳನ್ನ ಕೊಡ್ತಾ ಇದ್ರು, ಹಾಗೆ ರಜತ್ ಪಟೇದಾರ್ ಅವ್ರಿಗೂ ಕೂಡ ಇಲ್ಲಿ ಕೊಹ್ಲಿ ಅವರು ಸಲಹೆಗಳನ್ನ ಕೊಡ್ತಾರೆ. ಫಿಲ್ ಸಾಲ್ಟ್ ಇದಾರೆ, ಲಿವಿಂಗ್ ಸ್ಟೋನ್ ಇದಾರೆ, ಭುವನೇಶ್ವರ್ ಕುಮಾರ್ ಅಂತ ಆಟಗಾರರಿದ್ದಾರೆ. ಇವರೆಲ್ಲರೂ ಇದ್ದಾಗ ಅಷ್ಟೊಂದು ಪ್ರೆಷರ್ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಅಂತ ನಾನು ಅನ್ಕೋತೀನಿ. ಒಳ್ಳೆ ಆಟವನ್ನ ಆಡ್ತಾರೆ. ಅದರ ಜೊತೆಗೆ ಈ ಬಾರಿ ಅದ್ಭುತವಾದಂತಹ ಒಂದು ಇನ್ನಿಂಗ್ಸ್ ನ ಕಟ್ಟೋದಕ್ಕೆ ಮಧ್ಯಮ ಕ್ರಮಾಂಕದಲ್ಲಿ ಒಬ್ಬ ಸ್ಟ್ರಾಂಗ್ ಆಟಗಾರನಾಗಿ ರಜತ್ ಗುರುತಿಸಿಕೊಳ್ತಾರೆ ಅಂತ ಅನ್ಸುತ್ತೆ ದಿವ್ಯಾ. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗಾಗಿ. Have all our support to grow into this role. Of course, it's a big responsibility. I've done this for many years, and Faf's done it for the last few years. And to be seen as the guy who will take this franchise forward, I'm sure it's a huge honor for you, and I'm very, very happy for you. You have earned the right to be in this position. I'm here to inform everyone, like the others will do as well, that Rajat Patidar is going to be the new captain of RCB. Rajat, firstly, I want to congratulate you, wish you all the very best, and to tell you that the way you have grown in this franchise and the way you have performed, you have really made a place in the hearts of all the fans. Zee Kannada News ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.